ಮುಖ್ಯ ತಪ್ಪು ಶೇರ್ ವ್ಯವಹಾರದಲ್ಲಿ ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಒಂದು ಕತೆ ಕೇಳುವ ಹುಚ್ಚು. ಆದರೆ ಶೇರ್ ವ್ಯವಹಾರದಲ್ಲಿ ಈ ಕತೆ ಕೇಳಲಿಕ್ಕೆ ಹೋದರೆ ಇದರಿಂದ ಹಲವಾರು ಅಪಾಯಗಳಿವೆ. ಈಗ ಉದಾಹರಣೆ 90ರ ದಶಕದಲ್ಲಿ ನಾವು ನೋಡಿದರೆ .com ಬರ್ಸ್ಟ್ ಅಂತ ಆಯಿತು. ಎಲ್ಲ ಇಂಟರ್ನೆಟ್ ಮತ್ತು ಈ ಸಾಫ್ಟ್ವೇರ್ ರಿಲೇಟೆಡ್ ಕಂಪನಿಗಳೆಲ್ಲ ಭಾಳಷ್ಟು ಮೇಲೆ ಹೋದವು. ಆ ಟೈಮ್ನಲ್ಲಿ ಮಿತಿ ಮೀರಿ ಒಂದು ಬೆಲೆಗೆ ಒಂದು ಮಿತಿಯೇ ಇಲ್ಲ, ಆಕಾಶ ಕೂಡ ಒಂದು ಮಿತಿಯಲ್ಲ ಎಂಬ ರೀತಿಯಲ್ಲಿ ಮೇಲೆ ಹೋದವು. ಒಂದು ದಿನ ಸಡನ್ನಾಗಿ ಅದು ಬರ್ಸ್ಟ್ ಆಗಿಬಿಡ್ತು. ಇದು .com ಬರ್ಸ್ಟ್ ಅಂತ ಇಡೀ ಜಗತ್ತಿನಲ್ಲಿ ಬಹಳ ಫೇಮಸ್ ಆಗಿ ಇದರಿಂದಾಗಿ ಹಲವಾರು ಜನರು ದುಡ್ಡು ಕಳ್ಕೊಂಡ್ರು. ಅದರ ನಂತರ ಇನ್ನು ಇದು ಬಂತು, ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಂಟರ್ಟೈನ್ಮೆಂಟು ಮತ್ತು ಕಮ್ಯುನಿಕೇಷನ್ನು, ಇಂಥ ಶೇರುಗಳದ್ದೆಲ್ಲ ಒಮ್ಮೆ ಬೂಮ್ ಬಂದೋಯ್ತು, ಎಲ್ಲ ಮೇಲೋಗಿ ಶುರು ಆಯಿತು. ಇದನ್ನು ಭವಿಷ್ಯಕ್ಕೆ ಭಾರಿ ಒಳ್ಳೆಯದಾಗ್ತದೆ, ಇದರಿಂದ ನಮ್ಮ ಇಕಾನಮಿ ಅಭಿವೃದ್ಧಿ ಆಗ್ತದೆ, ಎಲ್ಲರೂ ಹೋಗಿ ಇದೇ ಶೇರುಗಳನ್ನು ಪರ್ಚೇಸ್ ಮಾಡೋರೆ. ಈ ಕತೆ ಕೇಳಿ 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 ತುಂಬ ಜನ ಇದರಲ್ಲಿ ದುಡ್ಡು ಹಾಕಿ ಇದು ಕೂಡ ಬರ್ಸ್ಟ್ ಆಗಿಬಿಡ್ತು. ಇದೇ ಥರ ಒಂದು ಸಲ ಫೈನಾನ್ಸ್ ಬೂಮ್ ಬಂದಿತ್ತು. ಫೈನಾನ್ಸ್ ಶೇರುಗಳೆಲ್ಲ ಮೇಲೆ ಹೋಗೋದು, ಬೇರೆ ಶೇರುಗಳನ್ನು ಕೇಳೋರೇ ಇಲ್ಲ, ಫೈನಾನ್ಸ್ ಶೇರುಗಳೇ ಹೋಗೋದು. ಇದೇ ಭವಿಷ್ಯದಲ್ಲಿ ಏನೊಂದು ಬಹಳ ದೊಡ್ಡ ದುಡ್ಡು ಮಾಡಿ ಕೊಡ್ತೀವಿ ನಮಗೆ ಅಂತೇಳಿ ಎಲ್ಲರೂ ಅದರ ಹಿಂದೆ ಹೋಗೋರು. ದೊಡ್ಡದಾಗಿ ಒಂದು ಬಬಲ್ ಥರ, ಒಂದು ಗುಳ್ಳೆ ಥರ ಅದು ಬೆಲೆ ಮೇಲೆ ಏರಿ 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 ಒಂದು ದಿನ ಬರ್ಸ್ಟ್ ಆಗಿಬಿಡ್ತು. ಅದರಲ್ಲಿ ದುಡ್ಡು ಹಾಕಿದವರೆಲ್ಲ ದುಡ್ಡು ಕಳ್ಕೊಂಡ್ರು. ಈ ಥರ ಈ ಕತೆ ಕೇಳುವ ಒಂದು ಹುಚ್ಚು ಶೇರ್ ಮಾರ್ಕೆಟ್ನಲ್ಲಿ ಒಳ್ಳೆಯದಲ್ಲ. ನಮ್ಮ ಬಾಲ್ಯದಲ್ಲಿ ಚಿಕ್ಕ ಮಕ್ಕಳಿಗೆ ಇದು ಬಹಳ ಒಳ್ಳೆಯ ಅಭ್ಯಾಸ. ಆದರೆ ಶೇರ್ ಮಾರ್ಕೆಟಲ್ಲಿ ಕತೆ ಕೇಳಲಿಕ್ಕೆ ಹೋಗಬಾರ್ದು. ಈಗ ಆರ್ಥಿಕ ಇಂಡಿಯಾ ಈ ಶೈನಿಂಗ್ ಅಂತ ಒಂದು ಬಂತು ಜೋರಾಗಿ. ಎಲ್ಲರೂ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋರೆ. ಇಂಡಿಯಾ, ಚೈನಾ, ಬ್ರೆಜಿಲ್ ಈ ಥರ ಬೇರೆ ಬೇರೆ ದೇಶಗಳಲ್ಲಿ, ಅಭಿವೃದ್ಧಿಶೀಲ ದೇಶಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋರೇ ಇರೋದು ಎಲ್ಲ ಕಡೆಯಲ್ಲಿ. ಇದು ಒಂದು ಕತೆ. ಆದರೆ ಅದು ಎಲ್ಲ ಸಮಯದಲ್ಲಿ ನಡೆಯೋದಿಲ್ಲ, ಅದಕ್ಕೊಂದು ಲಿಮಿಟ್ ಅಂತ ಇದೆ. ಸೊ ಈ ಕತೆಗಳನ್ನು ನಾವು ಲೆಕ್ಕಕ್ಕಿಂತ ಜಾಸ್ತಿ ಕೇಳಬಾರ್ದು. ಸರಿಯಾಗಿ ಷೇರುಗಳನ್ನು ಅಧ್ಯಯನ ಮಾಡಿ, ಆರ್ಥಿಕತೆಯ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ, ಭವಿಷ್ಯದಲ್ಲಿ ಏನಾಗ್ತದೆ ಅಂತ ನೋಡಬೇಕು. ಹಿಂದೆ ಏನಾಗ್ತದೆ ಅಂತ, ಇವತ್ತು ಏನಾಗ್ತದೆ ಅಂತ ನೋಡೋದಕ್ಕಿಂತ ಭವಿಷ್ಯದಲ್ಲಿ ಏನಾಗ್ತದೆ ಅಂತ ನೋಡಿಕೊಳ್ಬೇಕು ಶೇರುಗಳಲ್ಲಿ. ಆ ಒಂದು ಆಧಾರದ ಮೇಲೆ ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ ಶೇರಿನಲ್ಲಿ ಹೂಡಿಕೆ ಮಾಡಬೇಕು. ಸುಮ್ಮನೆ ಕತೆ ಕೇಳಿಕೊಂಡು ಹೂಡಿಕೊಂಡು ಮಾಡಿದರೆ ಇದೇ ಕತೆ ಆಗ್ತದೆ, ಒಂದಿನ ಬರ್ಸ್ಟ್ ಆಗ್ತದೆ, ಇದೆಲ್ಲ ಕಳ್ಕೊಳ್ತಾರೆ.